Hello students, welcome back to our YouTube channel. ಇವತ್ತು ಮ್ಯಾಥಮೆಟಿಕ್ಸ್ KCET 2025 ಬಗ್ಗೆ ಪೂರ್ತಿಯಾಗಿ ಎಕ್ಸ್ಪ್ಲೈನ್ ಮಾಡ್ತೀವಿ. ಸ್ಟೂಡೆಂಟ್ಸ್ ಜಾಸ್ತಿ ಟೈಮ್ ತಗೊಳ್ಳಲ್ಲ, ಡೈರೆಕ್ಟ್ ಆಗಿ ಎಕ್ಸ್ಪ್ಲೈನ್ ಮಾಡಿಬಿಡ್ತೀನಿ, ಓಕೆನಾ? ಸೊ ಫಸ್ಟ್ ನಂಬರ್ ಆಫ್ ಕ್ವೆಶನ್ಸ್. ಫಸ್ಟ್ ಪಿ ಯು ಸಿಯಲ್ಲಿ 15 ಮಾರ್ಕ್ಸ್ ಕ್ವೆಶನ್ಸ್ ಬರುತ್ತೆ, ಹಾಗೆ ಸೆಕೆಂಡ್ ಪಿ ಯು ಇಂದ 45 ಮಾರ್ಕ್ಸ್ ಕ್ವೆಶನ್ಸ್ ಬರುತ್ತೆ. ಸೊ ಸ್ಟೂಡೆಂಟ್ಸ್, ನೀವು ಮೇಯ್ನಾಗಿ ಸೆಕೆಂಡ್ ಪಿ ಯು ಸಿಲೆಬಸ್ಗೆ ಕಾನ್ಸಂಟ್ರೇಟ್ ಮಾಡಿ, ಬಿಕಾಸ್ ಅದರಿಂದ ನೀವು 45 ಮಾರ್ಕ್ಸ್ ಗೇನ್ ಮಾಡ್ಬೋದು. ಹಾಗೆ ಫಸ್ಟ್ ಪಿ ಯು ಸಿನೂ ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಬಿಕಾಸ್ ಫಸ್ಟ್ ಪಿ ಯು ಬೇಸಿಕ್ ಇಲ್ದಲೆ ಸೆಕೆಂಡ್ ಪಿ ಯು ನೀವು ಸಿಲೆಬಸ್ನ ಕಂಪ್ಲೀಟ್ ಮಾಡೋಕ್ಕಾಗಲ್ಲ. ಸೊ ಫಸ್ಟ್ ಪಿ ಯುನೂ ಚೆನ್ನಾಗಿ ಓದ್ಕೊಳ್ಳಿ, ಬಟ್ ಮೇನ್ ಫೋಕಸ್ ಆನ್ ಸೆಕೆಂಡ್ ಪಿ ಯು, ಓಕೆನಾ ಸ್ಟೂಡೆಂಟ್ಸ್? ಸೊ ಈಗ ನೆಕ್ಸ್ಟ್ ಟೈಪ್ಸ್ ಆಫ್ ಕ್ವೆಶನ್. ಈಗ ಯಾವ್ಯಾವ ಥರ ಬರ್ಬೋದು ಕ್ವೆಶನ್ಸ್ ಅಂದರೆ 3 ಟೈಪ್ಸ್ ಇರುತ್ತೆ, ನಿಮಗೆಲ್ಲ ಗೊತ್ತಿರೋ ಹಾಗೆ ಈಸಿ, ಮಾಡ್ರೇಟ್ ಹಾಗೆ ಡಿಫಿಕಲ್ಟ್. ಈಸಿಗೆ 15 ಕ್ವೆಶನ್, ಲೈಕ್ ಈಗ ಟೋಟಲ್ 60 ಕ್ವೆಶನ್ಸ್ ಇರುತ್ತಲ್ಲ ಸ್ಟೂಡೆಂಟ್ಸ್. ಸೊ ಅದರಿಂದ 15 ಕ್ವೆಶನ್ಸ್ ಈಸಿ ಟೈಪ್ ಆಗಿ ಬರ್ಬೋದು, ಲೈಕ್ ಈಸಿ ಲೆವೆಲಲ್ಲಿ ಕೊಡ್ತಾರೆ. ಹಾಗೆ ಮಾಡ್ರೇಟ್ 30 ಕ್ವೆಶನ್ಸ್ ಕೊಡ್ಬೋದು, ಹಾಗೆ ಡಿಫಿಕಲ್ಟ್ 15 ಕ್ವೆಶನ್ಸ್ ಕೊಡ್ಬೋದು ಸ್ಟೂಡೆಂಟ್ಸ್. ಡಿಫಿಕಲ್ಟ್ 15 ಅಂದರೆ ಲೈಕ್ ತುಂಬ ಡಿಫಿಕಲ್ಟ್ ಅಥವಾ ಇಂಡೈರೆಕ್ಟ್ ಕ್ವೆಶನ್ಸ್ ಆಗಿರಲ್ಲ ಸ್ಟೂಡೆಂಟ್ಸ್. ಈಗ ಎಕ್ಸಾಂಪಲ್ ಹೇಳೋದಿದ್ರೆ, ಈಗ ನಿಮಗೆ 5 ಮಾರ್ಕ್ಸ್ ಅಂದರೆ ಥಿಯರಿ ಎಕ್ಸಾಮಿನೇಷನಲ್ಲಿ 5 ಮಾರ್ಕ್ಸ್ ಅಥವಾ 6 ಮಾರ್ಕ್ಸ್ಗೆ ಒಂದು ಕ್ವೆಶನ್ ಇರುತ್ತಲ್ಲ, ಅದೇ ಕ್ವೆಶನ್ನ ಇಲ್ಲಿ MCQ ಫಾರ್ಮಲ್ಲಿ ಕೊಡ್ತಾರೆ. ಅಂದರೆ ನಿಮಗೆ ಸಾಲ್ವ್ ಮಾಡೋಕ್ಕೆ ಮಿನಿಮಮ್ 1 ಮಿನಿಟಲ್ಲಿ ಆಗಲ್ಲ, 2-3 ಮಿನಿಟ್ಸಲ್ಲಿ ಸಾಲ್ವ್ ಮಾಡ್ಬೋದು. ಅದನ್ನು ಡಿಫಿಕಲ್ಟ್ ಕ್ವೆಶನ್ಸ್ ಅಂತಾರೆ, ಡಿಫಿಕಲ್ಟ್ ಲೆವೆಲ್ ಆಗಿರುತ್ತೆ. ಸೊ ಈಸಿ ಕ್ವೆಶನ್ಸ್ ಅಂದರೆ ಏನಿಲ್ಲ ಸ್ಟೂಡೆಂಟ್ಸ್, ನೀವು ಆರಾಮಾಗಿ 15+ ಪ್ರತಿಯೊಬ್ಬರು 15+ ತೆಗಿಬೋದು, ಬಿಕಾಸ್ ಈಸಿ ಕ್ವೆಶನ್ಸಲ್ಲಿ ತುಂಬ ಲೈಕ್ ಈಸಿ ಕೊಟ್ಟಿರ್ತಾರೆ. ಎಕ್ಸಾಂಪಲ್ ಹೇಳೋದಾದರೆ, ಈಗ SI ಯೂನಿಟ್ ಆಫ್ ಪವರ್ ಇರ್ಬೋದು, ಚಾರ್ಜ್ ಇರ್ಬೋದು, ಲೈಕ್ ಈ ಥರ ಅಂದರೆ ತುಂಬ ಈಸಿಯಾಗಿ ಡೈರೆಕ್ಟ್ ಕ್ವೆಶನ್ಸೇ ಕೇಳ್ತಾರೆ ಈಸಿಯಾಗಿ. ಸೊ 15+ ಖಂಡಿತವಾಗಿ ಎಲ್ಲರೂ ತಗೋಬೋದು. ಈಗ ನೆಕ್ಸ್ಟ್ ಮಾಡ್ರೇಟ್ ಅನ್ನೋದು ಹೇಳೋದಾದರೆ, ಮಾಡ್ರೇಟ್ ಲೆವೆಲಲ್ಲಿ 30 ಕ್ವೆಶನ್ಸ್ ಬರುತ್ತೆ. ಅದು ಇದ್ರ ಮೇಲೆ ನೀವು ತುಂಬಾ ವರ್ಕ್ ಮಾಡಬೇಕಾಗುತ್ತೆ. ಸೊ ಇದೇ ಇಂಪಾರ್ಟೆಂಟ್ ಕ್ವೆಶನ್ಸ್ ಆಗಿರುತ್ತೆ. ಇದು ತುಂಬ ಈಸಿನೂ ಇಲ್ಲ, ಡಿಫಿಕಲ್ಟು ಇಲ್ಲ, ನಾರ್ಮಲ್ ಕ್ವೆಶನ್ಸ್ ಇರುತ್ತೆ. ಎಕ್ಸಾಂಪಲ್ ಹೇಳೋದಾದರೆ, ನಿಮಗೆ ಥಿಯರಿ ಎಕ್ಸಾಮಿನೇಷನಲ್ಲಿ 2 to 4 ಮಾರ್ಕ್ಸ್ ಕ್ವೆಶನ್ಸ್ ಇರುತ್ತಲ್ವಾ, ಅದನ್ನು ಆ್ಯಸ್ ಅ MCQ ಫಾರ್ಮಲ್ಲಿ ಕೊಡ್ತಾರೆ ಸ್ಟೂಡೆಂಟ್ಸ್. ಸೊ ಟೈಪ್ಸ್ ಆಫ್ ಕ್ವೆಶನ್ಸ್ ಅಂದರೆ ಈ 3 ಲೆವೆಲಲ್ಲಿ ಬರುತ್ತೆ ಸ್ಟೂಡೆಂಟ್ಸ್. ನೀವು ಮೇಯ್ನಾಗಿ ಮಾಡ್ರೇಟ್ ಫಿಕ್ಸ್ ಮಾಡ್ಕೊಳ್ಳಿ, ಹಾಗೆ ಮಾಡ್ರೇಟ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ, ಬಿಕಾಸ್ ಈಸಿ ಕ್ವೆಶನ್ಸ್ ಎಲ್ಲರೂ ಈಸಿಯಾಗಿ ಅದನ್ನು ಗೇನ್ ಮಾಡ್ಕೋಬೋದು. ಸೊ 15+ ಎಲ್ರಿಗೂ ಖಂಡಿತವಾಗಿ ಸಿಗುತ್ತೆ. ಮೇನ್ ಏನಂದರೆ, ನೀವು ಕ್ವೆಶನ್ನ ಅಪ್ರೋಚ್ ಮಾಡೋ ರೀತಿ ಕರೆಕ್ಟಾಗಿರಬೇಕು ಸ್ಟೂಡೆಂಟ್ಸ್. ಕ್ವೆಶನ್ನ ಪೂರ್ತಿಯಾಗಿ ಕರೆಕ್ಟಾಗಿ ಓದಿ, ನಂತರ ಆನ್ಸರ್ ಮಾಡಿ. ಇದು ಗೊತ್ತಿರೋದು ಪಟ್ ಅಂತ ಹಾಕಬೇಡಿ. ಇವಾಗ ಎಕ್ಸಾಂಪಲ್, ಈಗ ಇದು ಜಸ್ಟ್ ಸಿಂಪಲ್ ಎಕ್ಸಾಂಪಲ್, ಓಕೆನಾ ಸ್ಟೂಡೆಂಟ್ಸ್? ಸೊ ಸ್ಟೂಡೆಂಟ್ಸ್, ಈಗ ಎಕ್ಸಾಂಪಲ್ ಏನಂದರೆ, ಈಗ ಓಕೆ, ದ SI ಯೂನಿಟ್ ಆಫ್ ಎಲೆಕ್ಟ್ರಿಕ್ ಚಾರ್ಜ್ ಈಸ್ ನಾಟ್ ಕೂಲಮ್ ಅಂತ ಕೇಳ್ಬೋದು. ಸೊ ಅಲ್ಲಿ ಆಪ್ಷನ್ಸ್ ಬಂದು ಟ್ರೂ ಆರ್ ಫಾಲ್ಸ್ ಇದ್ದಾಗ ನೀವು ಫಾಲ್ಸ್ ಅಂತ ಹಾಕಬೇಕು, ಟ್ರೂ ಹಾಕಬಾರ್ದು. ಬಿಕಾಸ್ SI ಯೂನಿಟ್ ಆಫ್ ಎಲೆಕ್ಟ್ರಿಕ್ ಚಾರ್ಜ್ ಇಸ್ ಕೂಲಮ್, ಅದು ಕರೆಕ್ಟ್ ಆಗುತ್ತೆ. ಬಟ್ ನಾನು ಹೇಳಿದ್ದು ನಾಟ್ ಅ ಕೂಲಮ್ ಅಂತ. ಸೊ ಆನ್ಸರ್ ಫಾಲ್ಸ್ ಆಗುತ್ತೆ. ಬಟ್ ನೀವು ಹರಿಯಲ್ಲಿ, ಅರ್ಜೆನ್ಸಿಯಲ್ಲಿ ಟ್ರೂ ಅಂತ ಹಾಕ್ಬಿಡ್ತೀರಾ, ನಾಟ್ನೇ ನೋಡೋಲ್ಲ. ಸೊ ಈ ವೇಯಲ್ಲಿ ನೀವು ಕ್ವೆಶನ್ ಅಪ್ರೋಚ್ ಮಾಡಬಾರ್ದು. ಸೊ ಬಟ್ ಇದರಲ್ಲಿ ಏನು ನೆಗೆಟಿವ್ ಮಾರ್ಕಿಂಗ್ ಇರಲ್ಲ, ಆದರೂ ನೀವು ಕರೆಕ್ಟಾಗಿ ಕ್ವೆಶನ್ ಓದ್ಕೊಂಡು ಕರೆಕ್ಟಾಗಿ ಆನ್ಸರ್ ಮಾಡಿ ಸ್ಟೂಡೆಂಟ್ಸ್. ಯಾವುದೇ ಕಾರಣಕ್ಕೂ ಈಸಿ ಲೆವೆಲ್, ಮಾಡ್ರೇಟ್, ಡಿಫಿಕಲ್ಟ್ ಯಾವುದೇ ಲೆವೆಲ್ ಇರಲಿ, ಕ್ವೆಶನ್ನ ಪೂರ್ತಿಯಾಗಿ ಓದಿ ಅರ್ಥ ಮಾಡಿಕೊಂಡು ಆನ್ಸರ್ ಮಾಡಿ. ಈಗ ನೆಕ್ಸ್ಟ್ ರ್ಯಾಂಕ್ಸ್ ವಿತ್ ರೆಸ್ಪೆಕ್ಟ್ ಟು ಮಾರ್ಕ್ಸ್ ಬಗ್ಗೆ ನೋಡೋದಾದರೆ, ನೋಡಿ ಸ್ಟೂಡೆಂಟ್ಸ್, ಈಗ ನಿಮಗೆ 45, ನಿಮ್ಗೇನಾದ್ರು CETಯಲ್ಲಿ 45+ ಮಾರ್ಕ್ಸ್ ಸಿಗಿದ್ರೆ ನೀವು ಪಕ್ಕ ಅಂಡರ್ 500 ರ್ಯಾಂಕಿಂಗಲ್ಲಿ ನೀವು ಖಂಡಿತವಾಗಿ ಬರ್ತೀರಾ. ಸೊ ನೆಕ್ಸ್ಟ್ 40+ ಆದರೆ ಲೆಸ್ ದೆನ್ 1000, ಆ್ಯಂಡ್ 30+ ಲೆಸ್ ದೆನ್ 6000, ಆ್ಯಂಡ್ 20+ ಲೆಸ್ ದೆನ್ 10,000. ನೀವು ಮೇಯ್ನಾಗಿ ಕಾನ್ಸಂಟ್ರೇಟ್ ಮಾಡಬೇಕಾಗಿರೋದು 45+ ಸ್ಟೂಡೆಂಟ್ಸ್. ಇವಾಗ ನಿಮ್ಗೆ ಆಗಲೇ ಹೇಳ್ದಂಗೆ ಈಸಿ ಹಾಗೆ ಮಾಡ್ರೇಟ್ ಲೆವೆಲ್ಲು ನೀವು ಪಕ್ಕ ಪರ್ಫೆಕ್ಟ್ ಆದರೆ ನಿಮಗೆ ಖಂಡಿತವಾಗಿ 45 ಬಂದೇ ಬರುತ್ತೆ ಸ್ಟೂಡೆಂಟ್ಸ್. ನಾನು ಮೇನ್ ಏನು ಹೇಳೋದಾದರೆ ಅಂದರೆ, ಲೈಕ್ ಈ ಮಾಡ್ರೇಟ್ ಕ್ವೆಶನ್ಸ್ ಇದೆಯಲ್ಲ, ಈ ಮಾಡ್ರೇಟ್ ಲೆವೆಲಲ್ಲಿ ನೀವು ಕ್ವೆಶನ್ಸ್ ಪ್ರತಿಯೊಂದನ್ನು ಪೂರ್ತಿಯಾಗಿ ಕ್ವೆಶನ್ನ ಓದಿ ಹಾಗೆ ಅರ್ಥ ಮಾಡ್ಕೊಳ್ಳಿ. ಯಾಕೆ ಅಂದರೆ ಮಾಡ್ರೇಟ್ ಲೆವೆಲಲ್ಲೇ ಒಂದೊಂದು ಈಸಿ ಕ್ವೆಶನ್ಸು ಕೊಟ್ಟಿರ್ಬೋದು, ಅಂದರೆ ಲೈಕ್ ಕ್ವೆಶನಲ್ಲೇ ಆನ್ಸರ್ಸ್ ಇರ್ಬೋದು. ಸೊ ನೀವು ಅದನ್ನು ಫೈಂಡ್ ಮಾಡಿ ಅದನ್ನು
ಲೈಕ್ ಆ ಕರೆಕ್ಟ್ ಆನ್ಸರ್ನ ಪಿಕ್ ಮಾಡಬೇಕಾಗಿರುತ್ತೆ. ಮತ್ತು OMR ಹೇಗೆ ಫಿಲ್ ಮಾಡೋದು ಅನ್ನೋದು ನಾನು ನೆಕ್ಸ್ಟ್ ವೀಡಿಯೋದ್ರಲ್ಲಿ ಹೇಳ್ಕೊಡ್ತೀವಿ. ಸೊ ಸ್ಟೂಡೆಂಟ್ಸ್, ಈಗ ನಿಮ್ಮದು ಟಾರ್ಗೆಟ್ ಬಂದು 45+ ಆಗಿರಬೇಕು. ಬಿಕಾಸ್ 60ಗೆ 45+ ಕಡಿಮೆನೇ, ಬಟ್ ಮಾಡ್ರೇಟ್ ಮತ್ತು ಈಸಿ ಲೆವೆಲಲ್ಲಿ ನೀವು ಜಾಸ್ತಿ ಮಾಡಿದ್ರೆ ಖಂಡಿತವಾಗಿ ಜಾಸ್ತಿ ಮಾರ್ಕ್ಸ್ ಸಿಗುತ್ತೆ ಸ್ಟೂಡೆಂಟ್ಸ್. ಡಿಫಿಕಲ್ಟ್ ನೋಡಿ, ಈಗ ಪೂರ್ತಿ ಡಿಫಿಕಲ್ಟ್ 15 ಕ್ವೆಶನ್ ಬಿಟ್ರೂ ನಿಮ್ಮ ರ್ಯಾಂಕ್ಸ್ ಅಂಡರ್ 500 ಬರುತ್ತೆ ಸ್ಟೂಡೆಂಟ್ಸ್. ಸೊ ಮೇಯ್ನಾಗಿ ಈಸಿ ಹಾಗೆ ಮಾಡ್ರೇಟ್ ಲೆವೆಲ್ ಕಡೆ ಕಾನ್ಸಂಟ್ರೇಟ್ ಮಾಡಿ ಅದರಲ್ಲಿ ನೀವು ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಸೊ ಸ್ಟೂಡೆಂಟ್ಸ್, ಈಗ ಇಂಪಾರ್ಟೆಂಟ್ ಟಾಪಿಕ್ ಅಥವಾ ಇಂಪಾರ್ಟೆಂಟ್ ಚಾಪ್ಟರ್ಸ್ ಹೇಳೋದಾದರೆ ಇದನ್ನು ಜಸ್ಟ್ ರ್ಯಾಂಡಮ್ ಆಗಿ ಪಿಕ್ ಮಾಡಿರೋದು, ಬಟ್ ಇದು ರಿಯಲ್ ಆಗಿ ಇಂಪಾರ್ಟೆಂಟ್. ಸೊ ಫಸ್ಟ್ ಈಗ ಟ್ರಿಗೊನೋಮೆಟ್ರಿ ಬಂದರೆ ಇದರಿಂದ 4 ಕ್ವೆಶನ್ಸ್ ಬರುತ್ತೆ. ಹಾಗೆ ಲಿಮಿಟ್ಸ್ ಆ್ಯಂಡ್ ಡಿರೈವೇಟಿವ್ಸ್ ಇಂದ 2, ಹಾಗೆ LBP ಇಂದ 1, 3D ಇಂದ 4, ಹಾಗೆ ವೆಕ್ಟರ್ ಇಂದ 4. ಸೊ ಸ್ಟೂಡೆಂಟ್ಸ್, ನೀವು ಮೇಯ್ನಾಗಿ ಇಂಪಾರ್ಟೆಂಟ್ ಟಾಪಿಕ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಈ ಚಾಪ್ಟರ್ನ ಎಲ್ಲ ಇಂಪಾರ್ಟೆಂಟ್ MCQs ಎಲ್ಲದನ್ನು ಸಾಲ್ವ್ ಮಾಡಿ. ಮಾಕ್ ಟೆಸ್ಟ್ ಇರುತ್ತೆ ನಮ್ಮ ಚಾನಲಲ್ಲಿ, ಸೊ ಅದನ್ನು ಅಟೆಂಡ್ ಮಾಡಿ ಸ್ಟೂಡೆಂಟ್ಸ್. ಈಗ ಇಂಪಾರ್ಟೆಂಟಾಗಿ ಮೋಸ್ಟ್ ವೇಟೇಜ್ ಚಾಪ್ಟರ್ಸ್ ಹೇಳೋದಾದರೆ ನೋಡಿ ಸ್ಟೂಡೆಂಟ್ಸ್, ಟೇಬಲ್ ರೆಡಿ ಮಾಡಿದ್ದೀನಿ. ಸೊ ಇದು ಇಂಪಾರ್ಟೆಂಟ್ ಚಾಪ್ಟರ್ಸ್ ಸ್ಟೂಡೆಂಟ್ಸ್. ಇನ್ನೂ ನಿಮಗೆ ಲೆಸನ್ಸ್ ಇದೆ, ಬಟ್ ಅದರಲ್ಲಿ ಇಷ್ಟು ಇಂಪಾರ್ಟೆಂಟಾಗಿ ಎಲ್ಲ ಥರ ಸೋರ್ಸಲ್ಲಿ ರಿಸರ್ಚ್ ಮಾಡಿ ಇಷ್ಟು ಚಾಪ್ಟರ್ಸ್ ಇಂಪಾರ್ಟೆಂಟ್ ಅಂತ ಸೆಗ್ರಿಗೇಟ್ ಮಾಡಿದ್ದೀನಿ ಸ್ಟೂಡೆಂಟ್ಸ್. ನೀವು ಇಲ್ಲಿ ನೋಡ್ತಿರೋ ಹಾಗೆ ಟ್ರಿಗೊನೋಮೆಟ್ರಿಯಿಂದ 2 ಇದು ಆವ್ರೇಜ್ ಮಾರ್ಕ್ಸ್ ವೇಟೇಜ್. ಲೈಕ್ ಈ ಚಾಪ್ಟರಿಂದ ಇಷ್ಟು ವೇಟೇಜ್ ಇರುತ್ತೆ ಸ್ಟೂಡೆಂಟ್ಸ್ CETಗೆ, ಓಕೆನಾ. ಇದಕ್ಕೆ ಜಾಸ್ತಿ ಬಂದರೆ ಇದು ಕಂಟಿನ್ಯೂಟಿ ಆ್ಯಂಡ್ ಡಿಫ್ರೆನ್ಷಿಯಬಿಲಿಟಿ, ಹಾಗೆ ಮೇನಾಗಿ ಮ್ಯಾಟ್ರಿಸಸ್ ಆ್ಯಂಡ್ ಡಿಟರ್ಮಿನೆಂಟ್ಸ್ ನೋಡಿ ಸ್ಟೂಡೆಂಟ್ಸ್. ವೆಕ್ಟರ್ ಇರ್ಬೋದು, 4 ಕ್ವೆಶನ್ಸ್ ಬರುತ್ತೆ. ಹಾಗೆ 3D ಜಾಮೆಟ್ರಿ ಇರ್ಬೋದು 4, ಪ್ರಾಬಬಿಲಿಟಿ 4. ಇದೆಲ್ಲ ತುಂಬ ಇಂಪಾರ್ಟೆಂಟ್ ಚಾಪ್ಟರ್ಸ್ ಸ್ಟೂಡೆಂಟ್ಸ್, ತುಂಬ ವೇಟೇಜ್ ಇರೋ ಚಾಪ್ಟರ್ಸ್. ಸೊ ಇದು ಯಾವುದು ಸ್ಕಿಪ್ ಮಾಡಬೇಡಿ. ನೀವು ಇಷ್ಟು ಚಾಪ್ಟರ್ಸ್ನ ಪಕ್ಕ ಲೈಕ್ ಕನ್ಫರ್ಮ್ ಆಗಿ ಪ್ರಿಪೇರ್ ಆದರೆ ಖಂಡಿತವಾಗಿ ನಿಮಗೆ 45+ ಬಂದೇ ಬರುತ್ತೆ ಸ್ಟೂಡೆಂಟ್ಸ್. ಇವಿಷ್ಟು ಮೇನ್ ಚಾಪ್ಟರ್ಸ್ ಸ್ಟೂಡೆಂಟ್ಸ್. ಇದರಲ್ಲಿ ಮೇಯ್ನಾಗಿ ಲೈಕ್ ವೆಕ್ಟರ್ ಇರ್ಬೋದು, ಇಂಟಿಗ್ರಲ್ಸ್ ಇರ್ಬೋದು, ಇನ್ವರ್ಸ್ ಟ್ರಿಗೊನೋಮೆಟ್ರಿ ಇರ್ಬೋದು. ಇದ್ರ ಬಗ್ಗೆ ನಾವು ನೆಕ್ಸ್ಟ್ ವೀಡಿಯೋದ್ರಲ್ಲಿ ಸ್ವಲ್ಪ ಕ್ವೆಶನ್ಸ್ನ ಸಾಲ್ವ್ ಮಾಡ್ತೀವಿ. ಮತ್ತೆ ಅದರಲ್ಲಿ ಏನಾದ್ರು ಡೌಟ್ ಇದ್ದರೆ ಖಂಡಿತವಾಗಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಿಮಗೆ ಖಂಡಿತ ಡೌಟ್ಸ್ ಕ್ಲಿಯರ್ ಮಾಡ್ತೀವಿ ಸ್ಟೂಡೆಂಟ್ಸ್. ಹಾಗೆ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ನಿಮ್ಮ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ ಸ್ಟೂಡೆಂಟ್ಸ್. ಮುಂದಿನ ವೀಡಿಯೋದ್ರಲ್ಲಿ ಸಿಗೋಣ ಸ್ಟೂಡೆಂಟ್ಸ್. ಬಾಯ್.